ಆತ್ಮೀಯ H16 ನ್ಯೂಸ್ ಅರ್ಥಾತ್ ತರಮಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾರಾತ್ ಬೇರೆ. ಈಗ ನಿಮ್ಗೆ ಗೊತ್ತದ, ನಮ್ಮ ಕೂಡಲ ಸಂಗಮದ ಶ್ರೀಗಳಾಗಿರ್ಬೋದು, ಅದೇ ಕಾಲಕ್ಕೆ ಹಿರಿಯರ ಪಂಚಮಸಾಲಿ ಪೀಠದ ಗುರುಗಳಾಗಿರ್ಬೋದು, ವಚನಾನಂದ ಶ್ರೀಗಳು, ಇವರಿಬ್ಬರ ಮೇಲೆ ಒಂದಿಷ್ಟು ಆರೋಪಗಳು ಬರ್ತಾ ಇದ್ದಾವೆ. ನಮ್ಮ ಪಂಚಮಸಾಲಿ ಭಕ್ತರು ನಿಜವಾಗಿಯೂ ಅವ್ರಿಗೂ ಒಂದಿಷ್ಟು ನೋವುಗಳಾಗಿದ್ದಾವೆ. ಇವು ಬರಬಾರ್ದಾಗಿತ್ತು, ಬಂದು ಯಾಕಪ್ಪ ಅಂತೇಳಿ ಟ್ರಸ್ಟಿಗಳು ಅವ್ರಿಗೇನು ಸರಿನೋ ಅಥವಾ ನಮ್ಮ ಸ್ವಾಮೀಜಿಗಳು ಸರಿನೋ ತಪ್ಪೋ ಇವುಗಳನ್ನ ಸಹಿತ ನಾವು ಇವತ್ತು ಏನಪ್ಪ ಅಂತಂದ್ರೆ ವಿಚಾರ ಮಾಡುವಂಥ ಅನಿವಾರ್ಯತೆಗಳು ಬಂದಿದ್ದಾವೆ. ಧರ್ಮ ಅಂದರೆ ಏನು? ಒಳ್ಳೆಯ ದಾರಿಯಲ್ಲಿ ಹೋಗೋದು, ಒಳ್ಳೆಯದಾಗಿ ಬದುಕೋದು, ಇನ್ನೊಬ್ಬರಿಗೆ ಅನ್ಯಾಯ ಆಗದಂಗೆ ಬದುಕೋದು, ಬಸವಣ್ಣವರ ಕಳಬೇಡ ಕೊಲಬೇಡ ಪುಷ್ಯ ನುಡಿಯಲು ಬೇಡ ಅನ್ನುವಂಥ ನೆಲೆಗಟ್ಟಿನಲ್ಲಿ ಹೋಗೋದು. ಇವೆಲ್ಲದರ ಜೊತೆಗೆ ನಮ್ಮ ಸಂಪ್ರದಾಯಗಳನ್ನು, ನಮ್ಮ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥದ್ದು, ಜೊತೆಗೆ ನಾವಿದ್ದಂಥವ್ರು ಕೂಡಿ ಬದುಕುವಂಥದ್ದು. ಇದಷ್ಟೇ ಧರ್ಮದ್ದು. ಯಾವ ಧರ್ಮ ಆದರೂ ಇದನ್ನೇ ಹೇಳ್ತದೆ. ಜಗದ ಎಲ್ಲ ಧರ್ಮಗಳು ಹೇಳೋದು ಇದನ್ನು. ಯಾವುದು ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಮುಸ್ಲಿಮ್ ಇರಲಿ ಅಥವಾ ಇಸ್ಲಾಂ ಇರಲಿ, ಅನೇಕ ಧರ್ಮಗಳು. ನಾ ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ಮಾತಾಡ್ತಿದ್ದೀನಿ ಅಂದರೆ, ಈ ನಮ್ಮ ಸ್ವಾಮೀಜಿಗಳಾಗಿರ್ಬೋದು ಅಥವಾ ಧಾರ್ಮಿಕ ಮುಖಂಡರಾಗಿರ್ಬೋದು, ಇವರು ಆದಷ್ಟು ಇವನ್ ಕ್ರಿಶ್ಚಿಯನ್ ಧರ್ಮದಲ್ಲೂ ಇಂಥ ಘಟನೆಗಳು ನಡೀತಾ ಇರ್ತಾವೆ. ಅಲ್ಲಿಯೂ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇವು ಯಾಕೆ ಹಿಂಗೆ ಆಗ್ತಾವಪ್ಪ ಇವು ಅಂದ್ಕೊಂಡು ಸಹಜ ಹೇಳ್ಬೋದು. ನಾವು ಮನೋವಿಕಾರಗಳ್ರಿ ಅನಿವಾರ್ಯ ಆಗ್ತದೆ ಅನ್ನುವಂಥ ಮತ್ತೇನೋ ಕಾರಣ ಕೊಡ್ಬೋದು. ಆದ್ರೆ ಇವತ್ತು ನಾವು ಈ ಎಲ್ಲ ಘಟನೆ ಮಾಡಿದ್ವಿ ನೋಡ್ರಿ, ಮತ್ತಷ್ಟು ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಟ್ರಸ್ಟಿಗಳು. ಅದರಲ್ಲೂ ಹರಿಹರ ಪೀಠದ ಪಂಚಮಸಾಲಿ ಪೀಠದ ಟ್ರಸ್ಟಿಗಳು ವಿದ್ಯಾರ್ಥಿಗಳನ್ನ ಮಸಾಜ್ ಮಾಡಿಸ್ಕೊಳ್ತಾ ಇದ್ದರು, ಮತ್ತೇನೋ ಮಾಡ್ತಾಯಿದ್ರು. ನಮ್ಮ ವಚನಾನಂದ ಸ್ವಾಮೀಜಿಯವರು ಏನೇನೋ ಆರೋಪ ಮಾಡ್ತಾಯಿದ್ರು. ಇರ್ಬೋದು, ಇಲ್ಲ ಅಂತೆಲ್ಲ ಮಾಡಿಸ್ಕೊಂಡಿರ್ಬೋದು. ವಿದ್ಯಾರ್ಥಿಗಳಿಂದ ಮಾಡಿಸ್ಕೊಂಡಿದ್ರೆ ಕೆಲವೊಂದು ಮಠಗಳು ನಡೀತಾನೆ ಇರ್ತಾವೆ. ಅಲ್ಲಿ ಭಕ್ತರು ಸ್ವಾಮೀಜಿಯವ್ರನ್ನ ಸೇವೆ ಮಾಡುವಂಥ ಸೇವೆ ಅದು ಇದರ ದಿಶೆಯಲ್ಲೇ ಹೋಗುವಂಥದ್ದು, ಅವರಿಗೆ ಅಡುಗೆ ಮಾಡಿಕೊಡುವಂಥದ್ದು, ಊಟ ಮಾಡಿಸುವಂಥದ್ದು, ಏನೋ ಘಟನೆ ಮಾಡ್ತದೆ. ಆದರೆ ಅಸಭ್ಯವಾಗಿ ಇರ್ಕೊಡೋದು ಅನ್ನುವಂಥದ್ದು. ಗುರುವಿನ ಬಗ್ಗೆ ಒಂದು ಭಕ್ತಿ ಇರ್ತದೆ. ಗುರುವಿನ ಕಾಲು ಓದಿದ್ರೆ ನಮ್ಗೆ ಪುಣ್ಯ ಬರ್ತದೆ ಅಂತೇಳಿ ಮಾನಸಿಕವಾಗಿ ಒಂದು ಸಜ್ಜಾಗಿರ್ತದೆ. ಅಂಥವು ಮಾಡಿದಾಗ ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ಅದನ್ನು ಯಾರೂ ಹೇಳಿಕ್ಕೆ ಹೋಗೋದಿಲ್ಲ. ಬೇಕಾದಾಗ ಬೆಲ್ಲದಿಂದ ಸಿಹಿ, ಬೇಡದಾಗ ಎದರಿಂದ ಕಹಿ ರೀ, ಬೇವಿನ ಕಹಿ ಕಹಿ ಅಂತ ನಾವು ತಿಳ್ಕೊಂಡಿದ್ವಿ. ಇವತ್ತು ನಮ್ಮ ಟ್ರಸ್ಟಿಗಳಿದ್ದೆಲ್ಲ ಆರೋಪ ಮಾಡೋಕ್ಕಿಂತರೂ ನಿಜವಾಗಿಯೂ ಇವರು ದುಡ್ಡು ಹೊಡೆದಿದ್ದಾರೋ, ಅವರು ದುಡ್ಡು ಹೊಡೆದಿದ್ದಾರೋ ತನಿಖೆಗೆ ಸರ್ಕಾರವನ್ನು ಒತ್ತಾಯಿಸಬೇಕಾಗ್ತದೆ. ಯಾಕಂದರೆ ಈ ಅನಗತ್ಯವಾಗಿ ಸರ್ಕಾರ ಎಂಟ್ರಿ ಆಗೋದಿಲ್ಲ ಧರ್ಮದ ವಿಷಯದಲ್ಲೇ, ಸಮಾಜದ ವಿಷಯದಲ್ಲೇ. ತನಿಖೆಯನ್ನು ನೀವು ಮಾಡಿಸ್ಬೇಕಾಗ್ತದೆ. ತನಿಖೆಯಿಂದನೇ ಉತ್ತರ ಬರಬೇಕು. ಮಾಡೋರು ಯಾರು ಅಂದಾಗ ಸಹಜವಾಗಿ ನಾವು ನ್ಯಾಯಾಂಗಕ್ಕೆ ಹೋಗ್ಬೇಕು, ಮತ್ತೆ ಹೋಗ್ಬೇಕು, ಕೇಳಬೇಕು. ಅವು ನ್ಯಾಯಾಂಗದ ಮೂಲಕ ಬಗೆಹರಿಬೇಕು. ಹೌದು, ಅವ್ರು ತಪ್ಪಿತಸ್ಥರಾಗಿದ್ದೀರ ಪ್ರೂವ್ ಆತಪ್ಪ ಅಂದ್ರೆ ನೀವು ನಮ್ಮ ಬೇಡಾಗದೇವು ಅಂತೀವಿ ನಾವು. ಕೆಲವೊಬ್ರು ಇಲ್ಲಪ್ಪ ಹಂಗೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಸೇವೆ ಮಾಡಿದವ್ರು ಇಲ್ಲರಿ ನಮ್ಮ ಭಕ್ತಿಗಾಗಿ ನಾವು ಮಾಡಿದ್ದೀವಿ ಸೇವೆ, ಅವ್ರ ಪಾದ ಸೇವೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಹೀಗಾಗಿ ಅಲ್ಲಿ ಪ್ರೀತಿ ವಿಶ್ವಾಸದಿಂದ ಭಕ್ತರಾಗಿ ಮಾಡಿದ್ರೆ ಅದು ಕ್ಷಮಾರ್ಹ. ಇನ್ನು ಅವ್ರು ಒತ್ತಾಯಿಸಿ ಮಾಡಿಸ್ತಾ ಇದ್ದಾರೆ, ಮತ್ತೇನೋ ಮಾಡ್ತಾಯಿದ್ದಾರೆ. ಇನ್ನೂ ಕೆಲವೊಂದಿಷ್ಟು ಆರೋಪಗಳು ಇದ್ದಾವೆ. ವಿದ್ಯಾರ್ಥಿಗಳು, ಅವರ ಪಾಲಕರು ಪೊಲೀಸರಿಗೆ ದೂರು ಕೊಡೋರು ಹೊಂಟಿದ್ರು, ಮುಂದಾಗಿದ್ದು ನಾವು ತಳೆದ್ವಿ ಅವ್ರನ್ನ ಅನ್ನುವಂಗೆ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ಬೇಡಾಗದ ಮನುಷ್ಯ ಬಂದಂಗೆಲ್ಲ ಹೇಳಿಕೆ ಕೊಟ್ರೆ ಟ್ರಸ್ಟಿಗಳನ್ನ ನಂಬುದು ಹೆಂಗೆ? ಈ ಮೊದಲು ಬಂದಾಗ ನೀವು ಯಾಕೆ ಅದನ್ನ ಆರೋಪ ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು? ಬೇಡ ನೀವು ಯಾಕೆ ಅದನ್ನು ಇನ್ನೊಮ್ಮೆ ಅವ್ರಿಗೆ ಹೇಳಬಾರ್ದು? ಹೇಳಿದ್ರು ಕೇಳಿಲ್ಲ ಅಂದ್ರೆ ಅನಿವಾರ್ಯ ಪೊಲೀಸ್ ಮೂಲಕ ತನಿಖೆ ಮಾಡಿಸುವಂಥದ್ದು. ಪೊಲೀಸರ ನಂತರ ಆದರೆ CIDನೋ ಯಾವುದೋ ಮೂಲಕ ತನಿಖೆ ಮಾಡಿಸ್ತಾರೆ. ಅಸಭ್ಯ ವರ್ತನೆಗಳು, ಅನೀತಿಯ ವರ್ತನೆಗಳು ಸಹಜವಾಗಿ ಸ್ವಾಮೀಜಿಗಳಿಗೆ ಯಾವ ಮಾಡಿಕೊಡೋದು ಸಹಜದ. ಯಾಕಂದ್ರೆ ಅವ್ರು ಸನ್ಯಾಸಿಗಳು ಎಲ್ಲವನ್ನೂ ಬಿಟ್ಟರು, ಸಂನ್ಯಾಸ ಎಲ್ಲ ಬಿಟ್ಕೊಂಡು ಕೂತಂಥವ್ರು. ಅವರು ಎಂಥ ಕೆಲಸ ಮಾಡಿದಾಗ ತಪ್ಪನ ಸಮಾಜ ಅದನ್ನು ವಿರೋಧಿಸ್ಬೇಕನ್ನ ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಮಠಾನು ಸಹಿತ ಸಾರ್ವಜನಿಕರು ಇರ್ತಾರೆ, ಆ ಸ್ವಾಮೀಜಿಗಳದಲ್ಲ. ಸಾರ್ವಜನಿಕ ಭಕ್ತರು ತಮ್ಮ ಒಂದು ಬೆಳವಣಿಗೆಗಾಗಿ, ತಮ್ಮ ಸಾಂಸ್ಕೃತಿಕ ಬೆಳವಣಿಗೆಗಾಗಿ, ಧಾರ್ಮಿಕ ಬೆಳವಣಿಗೆಗಾಗಿ, ಭವಿಷ್ಯದ ಮಕ್ಕಳಿಗೆ ಒಳ್ಳೆಯ ಆಚಾರ ವಿಚಾರ ಕಳಿಸೋದಕ್ಕಾಗಿ ಶಾಲೆಯಲ್ಲಿ ತಯಾರಾಗಲಾರದು ಇಲ್ಲಿ ತಯಾರಾಗ್ತಾರೆ, ಸಂಸ್ಕಾರವಂತರಾಗ್ತಾರೆ ಅನ್ನುವಂಥ ಎಲ್ಲರಲ್ಲಿ ಭಾವನೆ. ಇದಕ್ಕೆ ಬದ್ಧಾಗಿ ಹೋದ್ರೆ ಇಲ್ಲಿ ಪ್ರಶ್ನೆ ಇಲ್ಲ. ಯಾವುದೇ ಧರ್ಮದಲ್ಲಿ ಇದಕ್ಕೆ ಬದ್ಧಾಗಿ ನಡೆಸ್ಕೊಂಡು ಹೋದ್ರೆ ಇದು ಮಾತಿಲ್ಲ. ಅದ್ರಲ್ಲಿ ಬಂದಿದ್ದು ಹಣದ ವ್ಯವಹಾರ ಬಂದದ, ಮತ್ತೇನೋ ಬಂದವು, ಏನೋ ಅದಕ್ಕೆ ಮತ್ತೆ ಕೂಡಿಸ್ತಾ ಇದ್ದಾರೆ.
ಹಣದ ವ್ಯವಹಾರದಲ್ಲೇ ಸ್ವಾಮೀಜಿಯವ್ರು ಹೇಳ್ತಾರೆ, ನಾನು ಹೊರಗೆ ತರ್ತೀನಿ, ಹಿಂದಿನಾಳೆ ಬರ್ತೀನಿ, ತೋರಿಸ್ತೀನಿ, ಸೂಕ್ತ ಸಮಯ ಬರಲಿ. ಮತ್ತು ಯಾವ ಸಮಯ ಹೇಳಾಯ್ತಾರೆ ಈಗ ಸೂಕ್ತ ಸಮಯ ಅಲ್ಲ ಇದು. ಇದನ್ನು ದಿನನಿತ್ಯ ಜಗಾಡ್ತಾ ಹೋದರೆ ಭಕ್ತರು ಮತ್ತು ಟ್ರಸ್ಟಿಗಳು ಮತ್ತು ಸ್ವಾಮೀಜಿಯವರು ಮಠದ ಬಗ್ಗೆ ವ್ಯಾಲ್ಯೂ ಅಂತೀವಿ ನಾವು, ಮೌಲ್ಯ ಅಂತೀವಿ, ಅಥವಾ ಅದರದೊಂದು ಕಿಮ್ಮತ್ತು ಅಂತ ಕರಿತೀವಿ, ಉಳಿಲಿಕ್ಕೆ ಸಾಧ್ಯನ ಅಂತ. ಯಾಕಂದ್ರೆ ಈಗ ಸ್ವಾಮೀಜಿಯವ್ರಿಗೂ ಮಠವನ್ನು ನಂಬಿ ಬದುಕ್ತಾ ಇದ್ದಾರೆ. ಅವ್ರಿಗೂ ಹೊರಗೆ ಹೋದರೆ ಬೇರೆ ಕೆಲಸಗಳು ಅವ್ರಿಗೆ ಬರಲಿಕ್ಕಿಲ್ಲ, ಬೇರೆ ಮಠದಲ್ಲಿ ಹೋದರೂ ಅವರು ಸ್ವೀಕಾರ ಮಾಡ್ತಾರೆ ಬಿಡ್ತಾರೆ, ಅವ್ರಿಗೆ ಬಿಟ್ಟಂಥ ವಿಷಯ. ಇವತ್ತಂದ್ರೆ ಹೊರಗೆ ಹೋಗಲೇಬೇಕಂತ ಇವ್ರು ಕೂತು ಬಿಟ್ಟಿದ್ದಾರೆ ಟ್ರಸ್ಟಿಗಳು. ನಾವು ಇಬ್ಬರಲ್ಲೂ ಹೊಂದಾಣಿಕಿಲ್ಲ. ಈಗ ಆಗುವುದೇನು ಈಗಲೂ ಅಂಥದ್ದೇನಪ್ಪ, ಅದು ಯಾರು ಸತ್ಯದ್ರಾಗ ಹೂ ಇಸ್ ದ ಟ್ರೂತ್ ಪರ್ಸನ್, ಸತ್ಯವಂತನೇ ಯಾರು, ಅದು ಮಾಡೋದು ಯಾವಾಗ, ಹೊರಗೆ ಬರೋದು ಯಾವಾಗ, ತನಿಖೆಯನ್ನು ನೇಮಿಸ್ಬೇಕಪ್ಪ. ಇಬ್ಬರು ವೈಪನ್ ತನಿಖೆ ನೇಮಿಸಿ ಅದು ತನಿಖೆ ಮಾಡಬೇಕು. ಯಾಕಂದ್ರೆ ಧರ್ಮವಾಗಿ ಉಳಿಬೇಕಾಗಿತ್ತಪ್ಪ ಅಂದ್ರೆ ಸ್ವಾಮೀಜಿಯಾಗಿ ಉಳಿಬೇಕು. ನಾವು ಅವ್ರ ಬಗ್ಗೆ ಒಂದು ನಮ್ಮಲ್ಲಿ ಕಲ್ಪನೆಗಳಿದ್ದಾವೆ, ನಮ್ಮಲ್ಲಿ ಒಂದಿಷ್ಟು ವಾಸ್ತವ ದೃಷ್ಟಿಗಳು ನೋಡುವಂಥದ್ದು. ಸ್ವಾಮೀಜಿಯನ್ನು ಭಾಳ ಗೌರವಾತ್ಮಕವಾಗಿ ನೋಡ್ತಾ ಇರ್ತೀವಿ. ಅವ್ರು ಹೇಳೋದೆಲ್ಲ ವೇದ ವಾಕ್ಯಪ್ಪ, ಬದುಕಿಗೆ ಅನುಕೂಲ ಆಗುವಂಥವು, ಬದುಕನ್ನು ಉಳಿಸುವಂಥವು ನಾವು ತಿಳ್ಕೊಂಡಿರ್ತೀವಿ. ಆ ಕೆಲವರಿಗೆ ಸಂಶಯ ಬಂದರೂ ಸಹಿತ ಅದು ಅಪಪ್ರಚಾರ ಆಗ್ತಾ ಹೋಗ್ತೀವಿ. ಅಪಪ್ರಚಾರ ಎಲ್ಲ ಸ್ವಾಮಿಗಳಿಗೆ ಹೆಚ್ಚು ಭಾಳಷ್ಟು ಜನ ಸ್ವಾಮಿಗಳು ಆಗ್ತದೆ. ಆ ಮತ್ತು ಬೇರೆ ಸಿದ್ಧಾರೂಢ ಸ್ವಾಮಿಗಳಿಗೆ ಸಹಿತ ಆರೋಪ ಮಾಡುವಂಥ ಜನ ಇವತ್ತಿದ್ದಾರೆ. ಅದಕ್ಕೆ ಬರೀ ಆರೋಪಗಳಿಂದ ಅವ್ರ ವ್ಯಕ್ತಿ ಸಣ್ಣದಾಗ್ತದೋ ದೊಡ್ಡದಾಗ್ತದೋ ಅದು ಬೇರೆ ವಿಷಯ. ಆದರೆ ಇಲ್ಲೇ ಸಮಾಜಕ್ಕೆ ಒಳ್ಳೆಯ ಮೆಸೇಜನ್ನು ಕೊಡಬೇಕಾಗಿದೆ, ಒಳ್ಳೆಯ ಸಮಾಜನ ಕಟ್ಟಬೇಕಾಗಿದೆ, ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿ ಮಾಡಬೇಕಾಗಿದೆ, ಅವರನ್ನು ವೈಚಾರಿಕವಾಗಿ ಬೆಳೆಸಬೇಕಾಗಿದೆ. ವಿಜ್ಞಾನ ಧರ್ಮನರೇ ಅದು, ಇವತ್ತಿನ ಧರ್ಮ ಅದು. ಆಯಾ ಧರ್ಮ ಚೇಂಜ್ ಆಗಿದ್ದಾವೆ, ಕಾಲಕ್ಕೆ ತಕ್ಕ ಬದಲಾವಣೆ ಆಗ್ತಾ ಇರ್ತಾವೆ. ಧರ್ಮೋ ರಕ್ಷಿತ ಅಂತ ಏನೋ ಒಂದು ಹೇಳ್ತಾರೆ. ಅದನ್ನು ಧರ್ಮಗಳು ಯಾರು ರಕ್ಷಣೆ ಮಾಡ್ತಾರೆ ಅದನ್ನು ರಕ್ಷಣೆ ಮಾಡ್ತದಪ್ಪ ಅಂತೇಳಿ ಇದು ಯಾವ ಕಾಲಕ್ಕೂ ಸತ್ಯ ಇಲ್ಲ. ಇನ್ನೊಂದು ಸ್ವಲ್ಪ ಟ್ರೂತ್. ಧರ್ಮ ಅಂದ್ರೇನು ಒಳ್ಳೆಯತನಪ್ಪ. ಆ ದಿಶೆಯಲ್ಲೇ ನಮ್ಮ ವಚನಾನಂದ ಸ್ವಾಮಿಗಳಾಗಿರ್ಬೋದು, ಅದೇ ಪಂಚಪೀಠದ ನಮ್ಮ ಇದು ಪಂಚಮಸಾಲಿ ಪೀಠದ ಈ ಕೂಡಲಸಂಗಮ ಸ್ವಾಮೀಜಿಯವರಾಗಿರ್ಬೋದು, ಇವ್ರ ಬಗ್ಗೆನೂ ಇವತ್ತು ಅವ್ರ ಬಗ್ಗೆನೂ ಹೇಳೋದಿಷ್ಟ. ಇವರೆಲ್ಲರೂ ಪ್ರಾಮಾಣಿಕವಾಗಿ ತಮಗೆ ಏನು ವಹಿಸಂಥ ಕಾರ್ಯವನ್ನು ಸಮಾಜ ಕೊಟ್ಟಿರ್ತದೆ ಅದನ್ನು ನಿರ್ವಹಿಸ್ಕೊಂಡು ಹೋದ್ರೆ ಭಾಳ ಯೋಗ್ಯ. ಮಠದ ಆಸ್ತಿ ಯಾವಾಗಲೂ ಸಾರ್ವಜನಿಕರದ್ದು. ಹೌದು, ಸ್ವಾಮೀಜಿ ಇರ್ತಾರೆ, ಅವ್ರ ಪರಂಪರೆ ಇರುತ್ತೆ, ಅವ್ರ ನಂತರ ಅವರು ಸಂತತಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿ ಅವ್ರದ್ದು ಯಾರ ಸಮಾಜ ಒಪ್ಪಿದಂಥ ವ್ಯಕ್ತಿಯನ್ನು ಅಥವಾ ಸ್ವಾಮೀಜಿಯವರು ಒಪ್ಪಿದಂಥ ವ್ಯಕ್ತಿಯನ್ನು ಅಲ್ಲಿ ಮತ್ತೆ ಮುಂದಿನ ಸ್ವಾಮೀಜಿನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕಾರಣ ಏನಂದ್ರೆ ನಮ್ಮ ಸಂಸ್ಕೃತಿ ಪೀಳಿಗೆಯಿಂದ ಪೀಳಿಗೆ ಹರಿದು ಹೋಗ್ರಿ, ಮತ್ತು ನಮ್ಮಲ್ಲೇ ನಾವು ಏನು ನಿರ್ಮಿಸ್ಕೊಂಡಿವಿ ಆ ಸಂಸ್ಕೃತಿ ಧರ್ಮ ಉಳ್ಕೊಂಡು ಹೋಗಲಿ ಅನ್ನೋದಷ್ಟ. ಆ ದಿಸೆಯಲ್ಲೇ ನಮ್ಮ ವಚನ ಸ್ವಾಮೀಜಿಯವರು ತಪ್ಪು ಮಾಡಿದರೆ ಗುರುತಾಳೆ ಅವ್ರು ಯಾರು. ಈಗ ನಾವು ಬೇಡಾಗಿದಪ್ಪ, ಈಗ ನಾವು ಮಾತಾಡೋರ ಕಾಲದ ಸುದ್ದಿರಿ, ಕೈ ಸುದ್ದಿರಿ, ನಾವು ಪೊಲೀಸ್ರಿಗೆ ಹೋಗ್ತಿದ್ದು ಬಿಡಿಸಿದ್ರಿ, ಇವೆಲ್ಲ ಮಾತುಗಳು ಇವತ್ತು ಇವೇನು ಅಲ್ವೇ ಅಲ್ಲ. ಇದು ಮಾಡಲು ಬಾರ ಸಂದರ್ಭ. ಈಗ ಮಾಡೋದೇನಪ್ಪ, ನಿಮ್ಮ ಕರೆ ಮಾಡಬೇಕಾಗಿದೆ. ಪೊಲೀಸ್ ಇಲಾಖೆಯಿಂದಲೋ ಅಥವಾ ಸರ್ಕಾರದಿಂದಲೋ ತನಿಖೆ ಮಾಡ್ಸೋಕೆ ಹಚ್ಚೋದಂಥ ಕೆಲಸ. ಆದರೆ ಸತ್ಯ ಹೊರಗೆ ಬಂದ್ರೆ ಆಗ ವಚನಾನಂದ ಸ್ವಾಮಿಗಳಿಗೆ ಇರಬೇಕು, ಹೋಗ್ಬೇಕು. ಅವರು ಸೂಕ್ತ ಆದ ಬರಲಿ ನಾವು ಉತ್ತರ ಕೊಡ್ತೀನಿ ಅಂತಾರೆ. ಇವರು ಆರೋಪ ಮಾಡ್ತಾ ಇದ್ದಾರೆ, ಹೊರಗೆ ಹೋಗ್ಬೇಕು, ನೀವು ಸತ್ತು ಹೊರಗೆ ಹೋಗಪ್ಪ ಅಂತ ಇದ್ದಾರೆ. ಬಟ್ಟೆ ಮಸಾಜ್ ಮಾಡಿಸಿಕೊಳ್ಳುವುದು, ಬಟ್ಟೆ ತೊಳೆಸಿಕೊಳ್ಳುವುದು ಸೇರಿ ವೈಯಕ್ತಿಕ ಕೆಲಸಗಳಿಗೆ ವಚನಾನಂದ ಶ್ರೀಗಳು ನಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಂದರೆ ಕೆಲವು ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ಹೌದು, ಆಗಿರ್ಬೋದು, ಇಲ್ಲಂದು ಇರಲಿಕ್ಕಾಗೋದಿಲ್ಲ. ಆದರೆ ತನಿಖೆ ಅಂತ ಗೊತ್ತಾಗುವಂಥ ವಿಷಯ. ಅವ್ರು ಆರೋಪ ಮಾಡ್ತಾರೆ ಸತ್ಯ ಅಂತಲ್ಲ. ಯಾಕೆ ಅವರ ಟ್ರಸ್ಟಿಗಳ ಮಾತಿಗೆ ಯಾಕೆ ಹಂಗೆ ಆರೋಪ ಮಾಡ್ತಾ ಇರಬಾರ್ದು? ಅದು ಸ್ವಾಮೀಜಿಯವ್ರಿಗೆ ಏನು ಜೀವತ್ತಿನವ್ರಿಗೆ ಮೌನ ಹಾಕಿದ್ರು ಇವರು, ಇದನ್ನು ಇವತ್ತನೇ ಪ್ರಶ್ನೆಗೆ ಬರ್ತಾರೆ. ಏನೋ ಇರಲಿ, ತನಿಖೆ ಆಗಲಿ, ತನಿಖೆ ಆದರೆ ಸತ್ಯ ಯಾವುದನ್ನು ಗೊತ್ತಾದಾಗ ಟ್ರಸ್ಟಿಗಳು ಸತ್ತಿದ್ರೆ ವಚನಾನಂದ ಸ್ವಾಮಿಗಳು ಅದಕ್ಕೇನು ಅನುಭವಿಸ್ಬೇಕು ಅದು ಅನುಭವಿಸ್ಬೇಕು. ವಚನಾನಂದ ಸ್ವಾಮಿಗಳು ಕರೆಕ್ಟ್ ಇದ್ರೆ ಸೂಕ್ತ ಸಮಯ ಹೇಳೋಕ್ಕಿಂತ ಈಗ ಹೇಳೋದು ಯೋಗ್ಯ ಅಂತ ಹೇಳ್ತಾರೆ. ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ, ಇಂಥ ಘಟನೆಗಳು ಆಗದೇ ಇರಲಿ. ಯಾಕೆಂದರೆ ಸಮಾಜ ಈಗಾಗಲೇ ಭಾಳಷ್ಟು ಸ್ವಾಮೀಜಿಗಳ ಮೇಲೆ ವಿಶ್ವಾಸ ಕಳ್ಕೊಳ್ತಾ ಇದೆ. ಆ ವಿಶ್ವಾಸ ಹೋಗಬಾರ್ದು. ಅವರು ಮತ್ತು ಅದೇ ಕಾಲಕ್ಕೆ ಇನ್ನೂ ಒಂದು ಮಾತು ಬೆಳೆಸ್ಬೇಕಾಗಿದ್ದಿಲ್ಲ. ನಮ್ಮ ಖಣೀರ ಸ್ವಾಮೀಜಿಯವರು ಒಳ್ಳೆಯ ವಿದ್ವತ್ತಿದ್ದಂಥವ್ರು, ಅವರಾಗಿರೋದು ಇನ್ನುಳಿದವ್ರು ಒಂದು ಎಂಥ ಭಾಷೆನ ಬಳಸ್ತಾರಪ್ಪ ಅಂತಂದ್ರೆ ಅದು ನಮಗೆ ಹೇಳಿಕ್ಕೆ ಸಹಿತ ಅಸಹ್ಯ ಇರಿಸ್ತದೆ. ಅದನ್ನು ಬಿಡಬೇಕು ಅವರಾದರು. ಹೌದು, ನಿಜಗುಣಾನಂದ ಸ್ವಾಮೀಜಿ ಅವರಿಂದ ತಪ್ಪಾಗಿದ್ದರೆ ಏನು ತಪ್ಪು ಮಾಡಿದ್ರೆ ಹೇಳಬೇಕು ವಿನಃ ಅದಕ್ಕೆ ಏನೋ ಮೆಟ್ಲು ಹೊಡೆಯೋದು, ಮತ್ತೇನೋ ಮಾಡೋದು, ಏನೋ ಮಾತಾಡ್ತಾ ಇರ್ತಾರೆ, ಇವ್ಯಾವು ಆಗಬಾರ್ದು. ಯಾಕಂದ್ರೆ ಇಂಥವು ಮಾಡೋಕ್ಕಿಂತಲೂ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವಂಥದ್ದು. ಯಾಕಂದ್ರೆ ನೀವು ರಾಜಕಾರಣಿಗಳಲ್ಲ, ಇವ್ರಿಗೆ ಓಟ್ ಹಾಕಿರಿ ಅವ್ರಿಗೆ ಓಟ್ ಹಾಕಿರಿ ಹೇಳೋ ಅವಶ್ಯಕತೆ ಇಲ್ಲ. ಯಾರು ಇವಾಗ ಕೆಲಸ ಮಾಡ್ತಾರೋ ಮಾಡ್ತಾರೆ. ಆದರೂ ಸಹಿತ ರಾಜಕೀಯದಲ್ಲಿ ನಮ್ಮ ಮಠ ಹಸ್ತಕ್ಷೇಪ ಮಾಡ್ತಾರೆ ಆರೋಪಗಳಿದ್ದಾವೆ. ಇರಲಿ, ಈಗ ಮಾತ್ರ ವಚನಾನಂದ ಸ್ವಾಮೀಜಿ ಅವ್ರ ಬದಲಾಗಿ ಮತ್ತು ನಮ್ಮ ಅದೇ ಕಾಲಕ್ಕೆ ಕೂಡಲಸಂಗಮ ಶ್ರೀಯವರ ಪರ ಒಂದು ಘಟನೆ ಬಗ್ಗೆ ಸಂಪೂರ್ಣ ತನಿಖೆಯಾಗಿ ಸತ್ಯ ಹೊರಗೆ ಬಂದರೆ ಅವ್ರು ಇನ್ನೂ ಜಳ ಆಗ್ತಾರೆ
ಅನ್ನುವಂಥ ಒಂದು ಮಾತು. ಈಗ ನೀವೇ ನಿಂತೀರಿ, ನಾ ಹೇಳಿ ತಪ್ಪದೇನು, ತಪ್ಪಂದ್ರೆ ಸರಿ ಅಂದ್ರೆ ಏನಲ್ಲ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ, ಅಷ್ಟೇ ನಾವು ಹೇಳುವಂಥದ್ದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಯಾರು 16 ನೀವು ಅರ್ಧ ದೇಶ ಸಿದ್ಧಾಂತಗಳು ಸತ್ಯ ಕೈಗೊಂಡು ಒಂದು